ನೋಡ್ಕೊಳ್ಳಿ, ಇದು ದಿವ್ಯದೃಷ್ಟಿಯಿಂದ ಆಗ್ತಾ ಇರೋವಂಥ ವಿಸ್ಮಯಗಳು. ವಿಸ್ಮಯ, ಚಮತ್ಕಾರ ಅಂತ ಹೇಳ್ತೀವಿ, ಇದು ವಿಸ್ಮಯ. ಇದಕ್ಕೆ ನಾವು ದೈವಿಕ ಶಕ್ತಿಯಿಂದ ನಮ್ಮ ಪ್ರಾರ್ಥನೆ ಮೇರೆಗೆ ಆಗ್ತಾ ಇರೋವಂಥ ಇದು ನಿಮಗೆ ಸಿಕ್ಕಬೇಕಾಗಿರೋದು ಯೋಗ. ನಿಮ್ಮ ಯೋಗ ಇತ್ತು, ಅದು ಆಗ್ತಾ ಇದೆ ಇವತ್ತು. ಆ ಥರ ಎಲ್ಲರಿಗೂ ಆ ಯೋಗ ಇರಲಿ ಅಂತ, ಎಲ್ಲರಿಗೂ ಆ ಯೋಗ ಇದೆ, ಎಲ್ಲರಿಗೂ ಈ ಆಶೀರ್ವಾದ ಈ ಥರದ್ದು ಒಂದು ಆಗಬೇಕು. ನೋಡ್ಕೊಳ್ಳಿ, ಚಿಕನ್ ಗುನ್ಯಾ ಅನ್ನೋದು ಈ ಒಂದು ಭಾಳ ಕಠಿಣವಾದದ್ದು. ಇದರಿಂದ ಬೇಕಾದಷ್ಟು ಜನ ಪಾಪ ಸಾವನ್ನಪ್ಪಿದ್ದಾರೆ. ಇದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಪಾಪ. ಏನು ಕಾರಣ ನೋಡ್ಕೊಳ್ಳಿ. ಇವಾಗ ಗೊತ್ತಾಯ್ತಲ್ಲ ಅಯ್ಯಮ್ಮ ಪಾಪ ಏನು ಹೇಳಿದರು ಅಂತ. ಚಿಕನ್ ಗುನ್ಯಾದಿಂದ ನರಳ್ತಾ ಇರೋ ಅಂಥ ತಾಯಿ, ಮೂಳೆಯಲ್ಲಿ ಬೆಂಡಾಗಿಬಿಟ್ಟಿರುತ್ತೆ, ನೋವು ಇರುತ್ತೆ, ಸಹಿಸೋಕ್ಕಾಗಲ್ಲ. ಈ ಥರದ್ದು ಈ ಆಧ್ಯಾತ್ಮಿಕದಲ್ಲಿ ವಾಸಿಯಾಗುವಂಥ ಈ ದಿವ್ಯದೃಷ್ಟಿ ಕಾರ್ಯಕ್ರಮ, ಇದಕ್ಕೆ ಹೇಳ್ತೀವಿ ನೀವು ದಿ ಆರ್ಟ್ ಆಫ್ ಪಾಸಿಟಿವ್ ಹೆಲ್ತ್ ಅಂತ, ಇದಕ್ಕೆ ಹೇಳೋದು ನಾವು. ಹಲೋ ಹಲೋ ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ವೀರೇಶ್ ಅಂತ ಹೇಳ್ಬಿಟ್ಟು ಗುರುಜಿ. ವೀರೇಶ್, ಹೇಳಪ್ಪ, ಏನು ಸಮಸ್ಯೆ ಇದೆ ರಾಜ? ಸ್ವಾಮೀಜಿ, ನಮ್ಗೆ ಕೆಲ್ಸದ ತುಂಬಾನೇ ತೊಂದರೆ ಇದೆ, ಮತ್ತೆ ಮನೆಯಲ್ಲೂ ಕೂಡ ಶಾಂತಿ ಇಲ್ಲ. ಮನೆಯಲ್ಲೂ ಶಾಂತಿ ಇಲ್ಲ, ಕೆಲಸ ತೊಂದರೆ ಇದೆ. ಸರಿ, ಏನ್ ಕೆಲಸ ಮಾಡ್ತಾ ಇದೀಯಪ್ಪ ರಾಜ? ಇವಾಗ ಪೆಟ್ರೋಲ್ ಬಂಕ್ ನಲ್ಲಿ ಕೆಲಸ ಮಾಡ್ತಿದ್ದೀನಿ ಸ್ವಾಮೀಜಿ. ಬಹಳ ಸಂತೋಷ. ಮತ್ತೆ ಇನ್ನೇನ್ ಕೆಲಸ ಅಲ್ಲಿ, ಇನ್ನೇನ್ ತೊಂದರೆ ಇದೆ ನಿನ್ಗೆ? ಇಲ್ಲ, ಕೆಲಸದಲ್ಲಿ ತುಂಬಾನೇ ತೊಂದರೆ ಆಗ್ತಾ ಇದೆ. ಆಮೇಲೆ ನಾನು ಸಿನಿಮಾದಲ್ಲಿ ಟ್ರೈ ಮಾಡ್ಬೇಕು ಅಂತ ಇದ್ದೀನಿ, ಬಟ್ ಅವ್ರು ಫೋನ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾವ್ದ್ರಲ್ಲಿ? ಸಿನಿಮಾದಲ್ಲಿ ಹಾ, ಅವ್ರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮತ್ತೆ ಮನ್ಸಲ್ಲಿ ಕಳವಳ ಜಾಸ್ತಿ ಇದೆ. ನಾ ಏನೇ ಕೆಲಸ ಮಾಡಕ್ ಹೋದ್ರೆ ಮಾಡ್ಬೇಕಂತ ಅನಿಸ್ತಾನೆ ಇಲ್ಲ. ಹೌದಪ್ಪ, ಅದೆಲ್ಲ ಇರತ್ತೆ. ನಿಮ್ಮ ಮನೆ ದೇವ್ರು ಯಾರಪ್ಪ ವೀರೇಶ್? ವೀರಭದ್ರ ದೇವ್ರು. ವೀರಭದ್ರ ದೇವರು. ಕಣ್ಮುಚ್ಚು, ಓಂ ನಮಃ ಶಿವಾಯ ನಮಃ ಅಂತ ಹೇಳ್ಕೊ. ಓಂ ನಮಃ ಶಿವಾಯ ನಮಃ, ಓಂ ನಮಃ ಶಿವಾಯ ನಮಃ. ಕಣ್ಮುಚ್ಚಿರು. ಮುಚ್ಚಿದ್ದೀನಿ ಸ್ವಾಮೀಜಿ. ಹಾ. ಓಂ ನಮಃ ಶಿವಾಯ ನಮಃ, 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 ನಮಃ ಶಿವಾಯ ನಮಃ, ಓಂ 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 ನಮಃ ಶಿವಾಯ. ವೀರೇಶ, ನಮಃ ಶಿವಾಯ. ಹೇಳಿ ಗುರುಜಿ. ಕಣ್ಮುಚ್ಚಿರ್ಲಿ. ಈಗ ಮೈಯೆಲ್ಲ ಹಗುರವಾಗಿದೆಯಲ್ಲ? ಸ್ವಲ್ಪ ಹಗುರವಾಗಿದೆ. ಇನ್ನೂ ಹಗುರವಾಗಿ ಆಗ್ತಾ ಇದೆ. ಹಾಗೆ ಕಣ್ಣಲ್ಲಿ ಬೆಳಕು ಬಂದಿದ್ಯಾ ನೋಡು? ಗುರುಜಿ, ಒಂದ್ ಕಡೆ ಕಪ್ಪಿದೆ ಗುರುಜಿ, ಒಂದ್ ಕಡೆ ಬೆಳಕಿದೆ. ಸರಿ, ಆ ಕಪ್ಪುದು ಹೋಗ್ತಾ ಇದೆ ನೋಡ್ಕೊ. ಆ ಕಪ್ಪುದು ಹೋಗಿ ಬೆಳಕು ಬರ್ತಾ ಇದೆ. ಬಂತ? ಪೂರ್ತಿ ಬೆಳಕು ಬಂತ ಈಗ? ಇಲ್ಲ ಗುರುಜಿ, ಬಂದಿಲ್ಲ. ಈಗ ಮೈಯೆಲ್ಲ ಹಗುರವಾಗಿದೆಯಲ್ಲ? ಹಗುರ ಆಗ್ತಾ ಇದೆ ಗುರುಜಿ. ಎಲ್ಲ ಆಗ್ಲಿ, ಹಗುರವಾಗಲಿ, ಎಲ್ಲ ಹಗುರವಾಗಲಿ. ಎಲ್ಲ ಆಗ್ತಾ ಇದೆ, ಹಗುರವಾಗಿ ಆಗ್ತಾ ಇದೆ. ತಲೆಯಿಂದ ಕಾಲ್ವರೆಗೂ, ಕಾಲಿಂದ ತಲೆವರೆಗೂ ಮೈಯೆಲ್ಲ ಹಗುರವಾಗಿ ಆಗ್ತಾ ಇದೆ. ಆಗಿದೆ ಎಲ್ಲ ಇವಾಗ? ಹಗುರವಾಗಿದೆ. ಇವಾಗ ಕಣ್ಣಲ್ಲಿ ಬೆಳಕು ಬಂದಿದ್ಯಾ ನೋಡು? ಬರ್ತಾ ಇದೆ ಗುರುಜಿ, ಬಂದಿಲ್ಲ. ಅದು ಬರ್ತಾ ಇದೆ. ನೋಡ್ಕೊ, ಆ ಬರೋದ್ರಲ್ಲೇ ನೋಡ್ಕೊ, ಆ ಬರೋ ಬೆಳಕಲ್ಲೇ ನೋಡ್ಕೊ. ಇಡೀ ಮೈಯಲ್ಲಿ ಚಿನ್ನದ ಬೆಳಕು ತುಂಬ್ಕೊಳ್ತಾ ಇದೆ, ನೋಡ್ಕೊ. ಆಗ್ತಾ ಇದೆಯಾ? ಸಂತೋಷ. ಹಾಗೆ ನೋಡ್ಕೊ. ನಿಮ್ಮ ಮನೆ ದೇವ್ರು ಕಾಣಿಸ್ತಾ ಇದ್ದಾರಾ? ವೀರಭದ್ರ ದೇವರು ಕಾಣಿಸ್ತಾ ಇದ್ದಾರಾ? ಅವ್ರ ಪಾದಕ್ಕೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು, ಪೂರ್ಣ ಆಶೀರ್ವಾದ. ಇನ್ಮೇಲಿಂದ ಏನು ತೊಂದರೆ ಇರಲ್ಲ ವೀರೇಶ. ಮನೆ ದೇವ್ರಿಗೆ ಹೋಗ್ತಾ ಇರು. ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಪುರಸ್ಕಾರ ಮಾಡ್ಕೊ. ಎಲ್ಲ ಸ್ವಲ್ಪ ಚೆನ್ನಾಗಿರೋದು ಊಟ ಮಾಡು. ಸ್ವಲ್ಪ ಭಾಳ ಜೋಪಾನವಾಗಿರು. ಸಂತೋಷವಾಗಿರುತ್ತೆ, ಚೆನ್ನಾಗಿರ್ತೀಯ, ಒಳ್ಳೇದಾಗತ್ತೆ. ಇನ್ಮೇಲಿಂದ ಏನೂ ಯೋಚನೆ ಮಾಡಬೇಡ. ನಿನ್ನ ಮನೋಕಾಮನ ಏನೇನಿದೆಯೋ, ನಿನ್ನ ಇಚ್ಛೆ ಏನೇನಿದೆಯೋ ಅದೆಲ್ಲ ಪೂರ್ತಿ ಆಗ್ತಾ ಇರುತ್ತೆ. ನೀನು ಏನೇ ಒಳ್ಳೇದು ಕೆಲಸ ಮಾಡೋಕ್ಕೋಗು, ವೀರಭದ್ರ ದೇವ್ರನ್ನ ಜ್ಞಾಪನ ಮಾಡ್ಕೊ, ಕಾಣಿಸ್ಕೋಬೇಕು ಅವರು. ಆಯ್ತಾಯ್ತಲ್ಲ? ಕಾಣಿಸ್ಕೊಂಡು ನಿನ್ನ ಮನೆ ದೇವ್ರನ್ನ ನೆನೆಸ್ಕೊಂಡು ನೀನು ಹೋಗು. ನಿನ್ನ ಕೆಲಸ ಕಾರ್ಯಗಳು ಎಲ್ಲ ಒಳ್ಳೇದಾಗತ್ತೆ. ಸಂತೋಷ. ಒಳ್ಳೇದಾಗಲಿ ರಾಜ. ಆಯಿತು, ಸಂತೋಷ, ಒಳ್ಳೆಯದು. ಹಾಗೆ ಈ ನಮ್ಮ ದಿವ್ಯದೃಷ್ಟಿ ಕಾರ್ಯಕ್ರಮದಿಂದ ಆಗ್ತಾ ಇರೋವಂಥ ದಿ ಆರ್ಟ್ ಆಫ್ ಪಾಸಿಟಿವ್ ಹೆಲ್ತ್, ಇದನ್ನೇ ನಾವು ಯಾಕೆ ಈ ಥರ ಹೆಸರನ್ನ ಇಟ್ಟಿದ್ದೀವಿ ಅಂದರೆ ದಿ ಆರ್ಟ್ ಆಫ್ ಪಾಸಿಟಿವ್ ಹೆಲ್ತ್. ಅರೆ,
ಹೇಗಾದರೂ ಜೀವನ ಮಾಡ್ತೀವಿ, ಲಕ್ವ ಹೊಡೆದು ಜೀವನ ಮಾಡ್ತಿದ್ದೀವಿ, ಕೈ ಕಾಲು ಇಲ್ದು ಜೀವನ ಮಾಡ್ತಿದ್ದೀವಿ. ಆ ಥರ ಎಲ್ಲ ಜೀವನ ಮಾಡಿದ್ದೇ ಇದೆ, ಆಗ್ತಾ ಇದೆ, ಇಲ್ಲ ಅಂತ ಇಲ್ಲ. ಚೆನ್ನಾಗಿರೋದೇ ಅಲ್ವಾ ಮುಖ್ಯ. ಆರ್ಟ್ ಇದೊಂದು ಕಲೆ, ಈ ಜೀವನ ಕಲೆ ಹೆಂಗಿರಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ನಾವು ಎಲ್ಲೂ ಆರೋಗ್ಯದಲ್ಲಿ ಅನಾರೋಗ್ಯ ಬರಲೇಬಾರ್ದು. ಅದಕ್ಕೆ ಆರ್ಟ್ ಆಫ್ ಪಾಸಿಟಿವ್ ಹೆಲ್ತ್. ನಕಾರಾತ್ಮಕ ಶಕ್ತಿಗಳನ್ನು ಹೋಗಿ ಸಕಾರಾತ್ಮಕ ಶಕ್ತಿಗಳು ನಮ್ಮಲ್ಲಿ ಇರೋದೇ ಪಾಸಿಟಿವ್ ಹೆಲ್ತ್. ಅದನ್ನು ನಮ್ಮಿಂದ ಈ ಶ್ರೀಚಕ್ರ ಸೇವಾ ಕೇಂದ್ರದಿಂದ ದಿವ್ಯ ದೃಷ್ಟಿ ಮೂಲಕ ನಿಮಗೆ ಕೊಡೋ ಅಂಥ ಈ ಅನಾರೋಗ್ಯದಿಂದ ಬಳಲ್ತಾ ಇರುವಂಥ ತೊಂದರೆಗಳಿಂದ ಹೊರಗೆ ಬರೋದೇ ದಿ ಆರ್ಟ್ ಆಫ್ ಪಾಸಿಟಿವ್. ಇದನ್ನು ಹೇಳ್ತಾ ಇದು ಒಂದು ಸಣ್ಣ ಬ್ರೇಕ್ ತೊಗೊಳ್ಳೋಣ, ಮತ್ತೆ ಬ್ರೇಕ್ ಆದಮೇಲೆ ಮತ್ತೆ ಬರ್ತೀವಿ.